ಫೈನಲಿ ಕುಡಿದ್ರೆ ಯಾವ ತರ ಇರುತ್ತೆ ಅಂತ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ. ಫೇಕ್ ಆಗ್ತಾನೆ ಮಾಡ್ತಾ ಇರೋದು, ಏನಕ್ಕೆ ರಿಯಲ್ ತರ ಬಿಲ್ಡಪ್ ಕೊಡ್ತಾ ಇದೀಯಾ? ಫೇಕ್ ಆಗಿರ್ಬೋದು, ಅದೇ ಫೀಲ್ ರಿಯಲ್ ಆಗಿರುತ್ತೋ. ಇವತ್ತು ಫುಲ್ ಆಗಿ ಕುಡ್ದಿರೋ ತರ ಫೀಲ್ ಮಾಡ್ತೀವಿ. ಸರಿ, ಬೇಗ ಕೋಕ್ ಹಾಕೋ. ಇವಾಗ ತಾನೇ ಹೇಳ್ದೆ, ಫೀಲ್ ಮಾಡೋ. ಇದು ಕೋಕ್ ಅಲ್ಲ, ಬಿಯರು. ಇದು ಪೇಪರ್ ಅಲ್ಲ, ಸಿಗರೇಟ್. ಫೀಲ್ ಮಾಡಿ ಈ ತರ. ಸಂತೋಷ, ಇದೆಲ್ಲ ಬೇಕಾಕೋಣ ನಮ್ಗೆ. ನೋಡ್ ಮಾಮ್ಸ್, ನಾವು ಲೈಫಲ್ಲಿ ಈ ತರ ಕೆಲಸ ಯಾವತ್ತೂ ಮಾಡಲ್ಲ. ಅಟ್ಲೀಸ್ಟ್ ಫೀಲ್ ಮಾಡೋಣ, ತಪ್ಪೇನಿದೆ? ನೀನ್ ಹೇಳೋದು ಕರೆಕ್ಟ್ ಆಗಿದೆ. ಹಾಕು ಒಂದು ಪೆಗ್ಗು ತಗೋ. ರಾಣಿ ತರ ನೋಡ್ಕೊಂಡ್ಬೇಕಂತ ಇದ್ನು, ಲಾಸ್ಟ್ ಅಲ್ಲಿ ಕೆಲ್ಸದ ತರ ಬಿಟ್ಟೋಗ್ಬಿಟ್ಲು. ಏನ್ ಮಗ, ಒಂದೇ ಸಿಪ್ಪಿಗೆ ಈ ರೇಂಜ್ ಫೀಲ್ಗೆ ಹೋಗ್ಬಿಟ್ಟಿದ್ಯಾ? ಬಿಟ್ಟೋಗ್ಬಿಟ್ಟಿರೋ ನಮ್ಮ ಹುಡುಗಿ ನಾಪ್ಕ ಬಂದ್ಬಿಟ್ಲು. ಹೌದು, ನಿನ್ ಲವ್ ಸ್ಟೋರಿ ಏನಾಯ್ತು? ನನಗಿಂತ ಒಳ್ಳೆಯವನು ಸಿಗೋದಿಲ್ಲ ಅಂತ ಇದ್ಲು. ಆಮೇಲೆ ಏನಾಯ್ತು? ಸಿಗ್ಬಿಟ್ಟ ಕಣ, ಹೋಗ್ಬಿಟ್ಲು. ಬಿಡು ಮಾಮ್ಸ್, ಶಿ ಡಿಸರ್ವ್ಸ್ ಬೆಟರ್ ಅಷ್ಟೇ. ಏನ ನೀನೆಲ್ಲ ಮಾತು? ನಾಟ್ ಶಿ ಮಾಮ್ಸ್, ನಾಟ್ ಶಿ. ಯು ಡಿಸರ್ವ್ ಬೆಟರ್. ಅಪ್ಪ ಕಾಲ್ ಮಾಡ್ತಿದ್ರು. ಹಲೋ. ಹಾಂ ಅಪ್ಪ, ಫ್ರೆಂಡ್ಸ್ ಜೊತೆ ಕಾಫಿ ಕುಡಿಯೋಕೆ ಬಂದಿದ್ದೀನಿ. ಹಾಂ ಅಪ್ಪ, ಬೇಗ ಬರ್ತೀನಿ. ಹಾಂ ಸರಿ ಅಪ್ಪ, ಬರ್ತೀನಿ. ಹಾಂ. ಏನ್ ಅಪ್ಪ ಕಾಲ್ ಮಾಡ್ತಿರಂಗೆ ಫುಲ್ ಸಂಸ್ಕಾರಿ ಆಗ್ಬಿಟ್ಟ? ಮತ್ತಿನ್ನೇನೋ, ಎಲ್ಲಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಕುಡಿತಾ ಇದ್ದೀನಿ, ನಿಮ್ಗೊಂದು ಪೆಕ್ ತರ್ಲಾ ಅಂತ ಕೇಳಲ್ಲ. ಆದ್ರೂ ನೀನ್ ಸುಳ್ಳು ತಪ್ಪ ಮಗ. ಸುಳ್ಳೆಲ್ಲೋ ಬಾಯಿಗಿಂತ ಹೇಳ್ತೀನ ಬಾಯಿ ಎಷ್ಟೋ ಮೇಲು. ಏನದು ಮಾತುಗಳು? ಸರಿ, ಇನ್ನೊಂದು ಪೆಗ್ ಹಾಕು. A few moments later. ಟೈಮ್ ಎಷ್ಟಾಯ್ತು ನೋಡ. ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಕುಡಿತಾ ಇದ್ದೀನಿ. ಸರಿ, ಸಿಗರೇಟ್ ತಗೋಲ್ಲ. ಇನ್ನೊಂದು ಪೆಗ್ ಹಾಕು. This is the end. Hold your breath and count to 10.